ಇದು 1824ರ ಕಾಲ. ಬ್ರಿಟಿಷರ ಆಡಳಿತ ದಕ್ಷಿಣ ಭಾರತದತ್ತ ವಿಸ್ತರಿಸುತ್ತಿತ್ತು. ಆದರೆ ಕಿತ್ತೂರುನಾಡಿನಲ್ಲಿ ಒಬ್ಬ ಧೈರ್ಯಶಾಲಿ ರಾಣಿ ತನ್ನ ತಾಯಿನಾಡಿಗಾಗಿ ಹೋರಾಡಲು ಸಿದ್ಧಳಾಗಿದ್ದಳು. ಆಕೆಯ ಹೆಸರು ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ ತಮ್ಮ ಗಂಡನ ನಿಧನದ ನಂತರ ರಾಜ್ಯದ ಹೊಣೆ ಹೊತ್ತು ಆಡಳಿತ ನಡೆಸುತ್ತಿದ್ದಳು. ಆ ಸಮಯದಲ್ಲಿ ಇಂಗ್ಲಿಷರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯನ್ನು ಜಾರಿಗೊಳಿಸಿ ಮಕ್ಕಳಿಲ್ಲದ ರಾಜ್ಯಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದರು. ಕಿತ್ತೂರನ್ನು ತಮ್ಮ ಅಧೀನಕ್ಕೆ ತರಲು ಅವರು ಸೈನ್ಯ ಕಳುಹಿಸಿದರು. ಆದರೆ ರಾಣಿ ಚೆನ್ನಮ್ಮ ಕೂರುವಂತಲ್ಲ. ತನ್ನ ಸೇನೆಯೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ನಿರ್ಧರಿಸಿದರು. 1824ರಲ್ಲಿ ನಡೆದ ಕಿತ್ತೂರು ಯುದ್ಧದಲ್ಲಿ ರಾಣಿ ತನ್ನ ಶೂರ ಸೈನಿಕರೊಂದಿಗೆ ಧೈರ್ಯದಿಂದ ಹೋರಾಡಿದರು. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸೋತು ಬಿದ್ದರು. ಕೊನೆಗೆ ಬ್ರಿಟಿಷರು ಮೋಸದಿಂದ ರಾಣಿಯನ್ನು ಬಂಧಿಸಿದರು. ಆದರೆ ರಾಣಿ ಚೆನ್ನಮ್ಮನ ಧೈರ್ಯ ಇಡೀ ಕರ್ನಾಟಕದ ಹೆಮ್ಮೆ ಎನಿಸಿತು. ಇಂದು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡಿಗರ ಹೃದಯದಲ್ಲಿ ಸ್ವಾತಂತ್ರ್ಯದ ಪ್ರಥಮ ಮಹಿಳಾ ಹೋರಾಟಗಾರ್ತಿ ಎಂಬ ಹೆಸರಿನಲ್ಲಿ ಸದಾ ಜೀವಂತಳಾಗಿದ್ದಾಳೆ.